ಹಾಯ್ ಹಲೋ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋ ಏನಂದರೆ ನಾನು ಬೀಟ್ರೋಟ್ ಸಲಾಡು ಸ್ಕಿನ್ ಗ್ಲೋ ಆಗೋದು ಹೇಗೆ ಅಂತ ನೋಡಿ. ಇವತ್ತಿನ ತಮ್ಮನೆಲ್ಲ ನೋಡಿರ್ತೀರಿ. ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೊಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಒಂದು ಆಲ್ ಬಟನ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಮತ್ತು ಕೊನೆಯವರೆಗೂ ವಿಡಿಯೋ ನೋಡಿ, ತುಂಬ ಟಿಪ್ಸ್ ಚೆನ್ನಾಗಿದೆ. ಇವತ್ತೊಂದು ವಿಡಿಯೋ ಫುಲ್ ನೋಡಿ. ಸ್ಕಿನ್ ತುಂಬ ಗ್ಲೋ ಆಗೋದಕ್ಕೆ ಏನೇನು ಮಾಡ್ಬೋದು ಅಂತ ಟಿಪ್ಸ್ಗಳಿದೆ. ಇದು ನಾನು ಬೀಟ್ರೋಟ್ನ ಸಿಪ್ಪೆ ತೆಗ್ದು ಹಾಗೆ ಉಂಡೆ ಬಾಯ್ಲ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಉಂಡೆನೇ ತಿರುಗಿಸಿ ಮರಗಿಸಿ ಬಾಯ್ಲ್ ಮಾಡ್ಕೊಳ್ಳಿ. ಅದನ್ನು ನೀವು ಏನಾದ್ರು ಅನ್ನಗಿನ್ನ ಮಾಡ್ತಾಯಿದ್ರೆ ಬೇಕಿದ್ರೆ ಕುಕ್ಕರ್ ಒಳಗಡೆ ಒಂದು ಚಿಕ್ಕ ಬಟ್ಲೊಳಗಿಟ್ಟು ಕೂಡ ಬಾಯ್ಲ್ ಮಾಡ್ಕೋಬೋದು. ಅಂದೊಳಗಿಟ್ಬಿಟ್ಟು ಕೂಡ, ಇಲ್ಲಾಂದರೆ ಕುಕ್ಕರ್ ಒಳಗೆ ಹಾಗೆ ಒಂದು ಬಾಯ್ಲ್ ಮಾಡ್ಕೋಬೋದು. ನಾನು ಹೀಗೆ ಮಾಡ್ತಾಯಿದ್ದೀನಿ. ಈ ನೀರು ಕೂಡ ವೇಸ್ಟ್ ಮಾಡಬೇಡಿ, ಅದನ್ನು ಕೂಡ ಕುಡಿಬೋದು. ಇಲ್ಲಾಂದರೆ ಸಾಂಬಾರು ಗಿಂಬಾರು ಮಾಡ್ತಾಯಿದ್ರೆ ಅದರೊಳಗೆ ಹಾಕ್ಬೋದು. ಅದನ್ನೇನು ಚೆಲ್ಲಬೇಡಿ, ಅದರಲ್ಲೂ ತುಂಬ ಯೂಸ್ಫುಲ್ ಇದೆ, ಆಯಿತಾ. ಬೀಟ್ರೋಟ್ನ ನಾನು ಇವಾಗ ಕಟ್ ಮಾಡಿ, ಇದು ಬಾಯ್ಲ್ಡ್ ಆಗಿದೆ. ಇದನ್ನು ಕಟ್ ಮಾಡಿ ನಾನು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಥರ ಡ್ರೈ ಫ್ರೂಟ್ಸ್ ಇದ್ರೂ ಯೂಸ್ ಮಾಡ್ಕೋಬೋದು. ವಾಲ್ನಟ್ಸು ಮತ್ತು ಇದೆಲ್ಲ ನೀವು ಇದು ಇವಾಗ ಸದ್ಯಕ್ಕೆ ನನ್ನ ಹತ್ರ ಈ ಥರ ಡ್ರೈ ಫ್ರೂಟ್ಸ್ ಇದೆ. ನಾನು ಅದನ್ನು ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿಕೊಂಡಿದ್ದೀನಿ. ಹಾಲ್ಗೆ ಹಾಕ್ಕೊಂಡು ಕುಡಿಬೋದು. ಡ್ರೈ ಫ್ರೂಟ್ಸ್ನ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಡ್ಬೋದು. ನಾನು ಇವಾಗ ಒಂದು ಸ್ವಲ್ಪ ಮಿಕ್ಕಿದೆ, ಅದನ್ನೇ ತೋರಿಸ್ತಾಯಿದ್ದೀನಿ. ಹಾಲು ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಹಾಲ್ಗೊಂದು ಸ್ಪೂನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಕಮ್ಮಿ ಯೂಸ್ ಮಾಡಿ. ಇಲ್ಲಾಂದರೆ ನಿಮ್ಮ ಹತ್ರ ಜೇನುತುಪ್ಪ ಇದ್ದರೆ ಜೇನುತುಪ್ಪ ಯೂಸ್ ಮಾಡ್ಬೋದು. ಇದಂದರೆ ಈ ಸಲಾಡ್ಗೆ ನಮಗೆ ಉಂಡೆ ಉಂಡೆ ಬಾಯಿಗೆ ಸಿಕ್ಕೋದು ಇಷ್ಟ ಆಗೋಲ್ಲ ಅನ್ನೋದಿದ್ದರೆ ಪೌಡ್ರನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನೀಗ ಹಾಲ್ಗೆ ಹಾಕಿ ತೋರಿಸ್ತೀನಿ ನಿಮಗೆ. ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನು ಡ್ರೈ ಫ್ರೂಟ್ಸ್ದು ಪೌಡ್ರ್ ಹಾಕಿ ಮತ್ತು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈ ಹಾಲು ಹಾಕಿ ಈ ಹಾಲು ಕುಡಿಯೋದ್ರಿಂದನೂ ತುಂಬ ಸ್ಕಿನ್ನು ಗ್ಲೋ ಆಗುತ್ತೆ, ಬ್ಲಡ್ ಜಾಸ್ತಿ ಆಗುತ್ತೆ ಸ್ಕಿನ್ನಲ್ಲಿ. ಹಾಲು ನಾನು ನನ್ನ ಮಗನಿಗೆ ಜಾಸ್ತಿ ಕೊಡ್ತಾಯಿರ್ತೀನಿ, ಬೆಳಗ್ಗೆ ಮತ್ತು ಸಾಯಂಕಾಲ. ನಾವು ಕೂಡ ಕುಡಿಬೋದು. ನಾನು ವೀಕ್ಲಿ 2 ಟೈಮ್ಸ್ ಕುಡಿತೀನಿ, ಡೈಲಿ ಏನು ಕುಡಿಯೋಕ್ಕೆ ಹೋಗೋದಿಲ್ಲ, ಆಯಿತಾ. ಮತ್ತು ಸಲಾಡ್ ಇದೆಯಲ್ಲ, ಬೀಟ್ರೋಟ್ ಸಲಾಡು, ಅದು ಅಷ್ಟೇ. ಡೈಲಿ ಏನು ತಿನ್ನಬೇಕು ಅಂತೇನಿಲ್ಲ, ವಾರದಲ್ಲಿ 2 ದಿವಸ ತಿಂದರೆ ಸಾಕು. ಒಂದು ಸಲ ಇದನ್ನು ಮಾಡಿಕೊಂಡ್ರೆ ಬೀಟ್ರೋಟ್ನ ನಾವು 2 ದಿವಸ ತಿನ್ಬೋದು. ನಾವು ಎಷ್ಟಾಗುತ್ತೋ ಅಷ್ಟು ಇವತ್ತು ಒಂದು ಅರ್ಧ ತಿಂದ್ಬಿಟ್ಟು ಇನ್ನರ್ಧನ ನಾವು ಒಂದು 2 ದಿವಸ ಬಿಟ್ಟು ತಿನ್ಬೋದು. ಫ್ರಿಜ್ಜಲ್ಲಿ ಹಾಗೆ ಸ್ಟೋರೇಜ್ ಮಾಡಿದ್ರೆ ಏನು ಇದಾಗೋದಿಲ್ಲ ಅದು. ಮತ್ತು ಅದನ್ನು ಒಂದು ಅರ್ಧ ಗಂಟೆ ಈಚೆ ತೆಗೆದು ಇಟ್ಬಿಟ್ಟು ಮತ್ತು ನಾವು ತಿನ್ಬೋದು, ಆಯಿತಾ. ಒಂದೇ ಸತಿಗೆ ತಿನ್ನೋಕ್ಕಾಗೋದು ಇಲ್ಲ. ಅದನ್ನು ಒಂದೆರಡು ದಿವಸ ಬಿಟ್ಟು ಮತ್ತು ಇನ್ನೊಂದು ಸತಿ ತಿನ್ಬೋದು. ಮಾಡಿಕೊಂಡ್ರೆ 2 ಟೈಮ್ ಬರುತ್ತೆ ಅದು, ಓಕೆನಾ ಫ್ರೆಂಡ್ಸ್. ತುಂಬ ಸ್ಕಿನ್ನು ತುಂಬ ಗ್ಲೋ ಆಗಿರುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ, ಆರೋಗ್ಯಕರವಾಗೂ ಇರ್ಬೋದು, ಎನರ್ಜಿ ಆಗಿರ್ಬೋದು. ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನಾವು ಬಿಸಿಲಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಸ್ಕಿನ್ನ ಬಿಸಿಲಲ್ಲಿ ಕೂರಬೇಕು ನೋಡಿ. ನಾನು ಒಂದು ಪಾರ್ಕಲ್ಲಿ ಮರದ ಕೆಳಗಡೆ ಇದು ಬಿಸಿಲಿಗೋಸ್ಕರ ಕೂತಿದ್ದೀನಿ. ನಾನು ಬೆಳಗ್ಗೆ 7:30 ಬಿಸಿಲಿದು ನೋಡಿ. ತುಂಬ ಚೆನ್ನಾಗಿ ಸ್ಕಿನ್ನಿಗೆ ಇದಾಗ್ತಾಯಿದೆ, ನನಗೆ ಬಿಸಿಲು ಬೀಳ್ತಾಯಿದೆ ಅಂದರೆ ಚುರುಕಂತನೂ ಅನ್ನೋದು ಇಲ್ಲ. ಬಿಸಿಲು ಕಾಯಕ್ಕೆ ತುಂಬ ಹಿತವಾಗೂ ಇರುತ್ತೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಸ್ಕಿನ್ನಿಗೆ ಬಿಸಿಲು ಕಾಯೋದ್ರಿಂದ ನಾವು ಮನೇಲಿ ಯಾವುದೇ ವಯಸ್ಸಾದವರು, ಆರೋಗ್ಯ ಕೆಟ್ಟಿರೋರು, ತುಂಬ ಹುಷಾರಿಲ್ಲದೆ ಇರೋರು, ಏನೋ ಕೈ ಕಾಲು ಏನಾರು ಫ್ರ್ಯಾಕ್ಚರ್ ಆಗಿ ಬೆಡ್ ಪೇಷಂಟ್ ಆಗಿರೋರು, ಯಾರೇ ಆಗಲಿ ಅವ್ರುಗಳನ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕರ್ಕೊಂಡೋಗಿ ಕೂರಿಸಿ, ಬಿಸಿಲಲ್ಲಿ ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಅವ್ರ ಮೈ ಕೈಗೆಲ್ಲ ಒಂದು ಸ್ವಲ್ಪ ಮಸಾಜ್ ಮಾಡೋದು ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂರಿಸಿದ್ರೆ ಬೇಗ ಹುಷಾರಾಗ್ತಾರೆ. ಇದು ನನಗೆ ಸ್ವಂತ ಅನುಭವ. ನನ್ನ ಕಾಲು ಬೋನ್ ಫ್ರ್ಯಾಕ್ಚರ್ ಆಗಿದ್ದಾಗ ನಾನು ಅದನ್ನೇ ಮಾಡ್ಕೊಂಡಿದ್ದು. ನಾನು ಆದಷ್ಟು ಬಿಸಿಲಲ್ಲಿ ಕೂರ್ತಿದ್ದೆ. ಬಿಸಿಲಲ್ಲಿ ನಾನು ಕಾಲನ್ನ ಫುಲ್ಲು ಬಿಸಿಲಿಗೆ ಚಾಚ್ಬಿಟ್ಟು ಕೂತ್ಕೊಂಡು ಬಿಸಿಲು ಕಾಯಿಸ್ತಿದ್ದೆ. ಅದರಿಂದ ನನಗೆ ಬೇಗ ಹುಷಾರಾದೆ. ನಾನು ಒಂದೂವರೆ ತಿಂಗಳಲ್ಲಿ ನನ್ನ ಕಾಲು ನೋವು ಕಮ್ಮಿಯಾಗಿ ನಾನು ವಾಕ್ ಮಾಡೋ ಥರ ಆಯಿತು. ಆಪ್ರೇಷನ್ ಆದ್ರೂ ಕೂಡ ಎಲ್ಲ 6 ತಿಂಗಳು 7 ತಿಂಗಳು ಆದ್ರೂ ಕಾಲೇ ಹುಷಾರಾಗಿಲ್ಲ ಅಂದ್ಕೊಂಡು ಓಡಾಡ್ತಾರೆ. ಆದರೆ ನಾನು ಒಂದೂವರೆ ತಿಂಗಳಿಗೆ ಚೆನ್ನಾಗಿ
ಓಡಾಡ್ತಾ ಇದ್ದೆ. ಆದ್ದರಿಂದ ಇದು ನನಗೆ ಸ್ವಂತ ಅನುಭವ. ಮತ್ತು ನನಗೆ ಗರ್ಭಕೋಶ ಆಪ್ರೇಷನ್ ಕೂಡ ಆಯಿತು. ಆವಾಗಲೂ ಅಷ್ಟೇ ನನ್ನ ಬೆನ್ನು ಹೆವಿ ನೋವಿತ್ತು. ಬಿಸಿಲಲ್ಲಿ ನಾನು ಕಿಟಕಿಲಿ ಬೀಳೋ ಬಿಸಿಲಿಗೆ ಚೆನ್ನಾಗಿ ಬೆನ್ನನ್ನು ತೋರಿಸ್ಕೊಂಡು ಕೂತ್ಕೊಂಡಿರೋದ್ರಿಂದ ಬೆನ್ನು ನೋವು ಎಷ್ಟೋ ಕಮ್ಮಿ ಆಯಿತು ನನಗೆ. ಬಿಸಿಲಲ್ಲಿ ಮಾತ್ರೆ ಜೊತೆಗೆ ನಾವು ಮನೆ ಮದ್ದು ಕೂಡ ಮಾಡ್ಕೋಬೇಕು. ಬರೀ ಮಾತ್ರೆಯಿಂದನೇ ಫುಲ್ ಹುಷಾರಾಗ್ತೀವಿ ಅನ್ನೋದೆಲ್ಲ ಸುಮ್ಮನೆ ಸುಳ್ಳು. ಅದರಿಂದ ನಾವು ಮನೇಲೂ ಎಷ್ಟಾಗುತ್ತೋ ಅಷ್ಟು ಆಚೆ ಬಿಸಿಲಲ್ಲಿ ಮೈ ಒಡ್ಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನನಗೆ ತಿಳಿದಿರೋ ಅಂಥ ಒಂದೊಂದು ಸಣ್ಣ ಟಿಪ್ಸ್ ಹೇಳ್ತಾಯಿದ್ದೀನಿ. ನೀವು ನೋಡಿ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನನ್ನ ಟಿಪ್ಸ್ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಏನಾದ್ರು ತಪ್ಪುಗಳಾಗಿದ್ದರೆ ಕ್ಷಮಿಸಿ. ಈ ಥರ ವಿಡಿಯೋಗಳನ್ನ ಒಬ್ರಿಗೊಬ್ರಿಗೆ ಹೇಳಿ. ನನ್ನ ಟಿಪ್ಸ್ಗಳು ಇಷ್ಟ ಆಯಿತು ಅನ್ನೋದ್ರ ಕಮೆಂಟ್ ಹಾಕಿ. ಮತ್ತು ನಾನು ಮತ್ತೆ ಈ ಥರ ವಿಡಿಯೋಗಳನ್ನ ಮಾಡ್ತಿರ್ತೀನಿ. ಓಕೆನಾ ಫ್ರೆಂಡ್ಸ್? ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ, ಆದಷ್ಟು ಪಾರ್ಕ್ಗಳಲ್ಲಾಗಲಿ ಇಲ್ಲ ಮನೆಯಿಂದ ಬಾಗ್ಲಲ್ಲಾಗಲಿ ಎಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಸಿಲಲ್ಲಿ ತುಂಬ ಹೊತ್ತು ಕಾಯಿರಿ. ಬಿಸಿಲು ಸ್ಕಿನ್ನು ಕಪ್ಪಗಿದ್ದೀವಿ, ನಾವು ಕಪ್ಪಾಗ್ಬಿಡ್ತೀವಿ, ಅಯ್ಯೋ ನೀವು ಅದ್ರ ಬೆಳಗಿದ್ದೀರಿ ಅದಕ್ಕೆ ಕೂತಿದ್ದೀರಿ, ಇವೆಲ್ಲ ಹೇಳೋಂಥ ಜನಗಳು ಇದ್ದಾರೆ. ಬಿಳಿ ಕಪ್ಪು ಅವೆಲ್ಲ ಏನೂ ಇಲ್ಲ. ಚರ್ಮಕ್ಕೆ ಬಿಸಿಲು ಬೀಳಬೇಕಷ್ಟೆ. ಎಷ್ಟಾಗುತ್ತೋ ಅಷ್ಟು ಚರ್ಮಕ್ಕೆ ಬಿಸಿಲು ಬಿದ್ದಷ್ಟು ತುಂಬ ಒಳ್ಳೆಯದು. ಯಾವ ಕಪ್ಪು ಆಗೋಲ್ಲ, ಏನೂ ಆಗೋಲ್ಲ. ಅದೆಲ್ಲ ಮಧ್ಯಾಹ್ನ ಟೈಮ್ 10 ಗಂಟೆ 11 ಗಂಟೆ ಮೇಲೆ ಬಿಸಿಲಿಗೆ ಹೋದರೆ ಸ್ವಲ್ಪ ಟ್ಯಾನ್ ಆಗುತ್ತೆ. ಬಿಸಿಲು ಅಂದ್ರೂ ಅದು ತುಂಬ ಧೂಳು ಗಾಳಿ ಅಂಥ ಜಾಗದಲ್ಲಿ ಹೋದ್ರೆ ಮಾತ್ರ ಟ್ಯಾನ್ ಆಗೋದು. ಸುಮ್ಮನೆ ಏನೋ ಸಣ್ಣ ಪುಟ್ಟವಾಗಿ ಬಾಗ್ಲಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಎಲ್ಲ ಸ್ಕಿನ್ ಟ್ಯಾನ್ ಆಗೋದಿಲ್ಲ. ಬೆಳಗಿನ ಜಾವ ಬಿಸಿಲು ಕೂತ್ಕೊಂಡ್ರಿಂದ ಯಾವುದೇ ಕಾರಣಕ್ಕೂ ಸ್ಕಿನ್ನು ಟ್ಯಾನ್ ಆಗೋದಿಲ್ಲ, ಬ್ಲ್ಯಾಕ್ ಆಗೋದಿಲ್ಲ, ಕಪ್ಪು ಆಗೋದಿಲ್ಲ, ಯಾವ ಕಡೆಯೂ ಕಪ್ಪಾಗೋದಿಲ್ಲ. ನೀವು ಕೂತ್ಕೊಂಡು ನೋಡಿ, ಟ್ರೈ ಮಾಡಿ, ಚೆಕ್ ಮಾಡಿ, ನನಗೆ ಒಂದು ಸತಿ ಕಮೆಂಟ್ ಹಾಕಿ. ತುಂಬ ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಕಮೆಂಟ್ ಹಾಕಿ ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್.